Hello students, welcome to today's session. In this session, let us study regarding binary search. Before heading into binary search, let us also understand a little bit more regarding linear search. What is the merit of linear search? The only one merit of linear search is even if the array elements are ordered or unordered, you can apply linear searching procedure. ಅಂದರೆ ಅರಲ್ಲಿ ಇರುವಂಥ ಎಲಿಮೆಂಟ್ಸ್ ಆರ್ಡರ್ ಆಗಿರಲಿ ಅಥವಾ ಅನ್ಆರ್ಡರ್ಡ್ ಇರಲಿ ಹೇಗೆ ಬೇಕಿದ್ರು ಕೂಡ ನೀವು ಲೀನಿಯರ್ ಸರ್ಚ್ನ ಅಪ್ಲೈ ಮಾಡಬಹುದು. But let us say that we are searching for an element using linear search methodology. ಸರ್ಚ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಎಲಿಮೆಂಟ್ ಸಿಕ್ಕಿದ್ರೆ ಬೆಸ್ಟ್ ಸಿನಾರಿಯೋ ಆಗಿಬಿಡ್ತು, ನಮಗೆ ತುಂಬ ಕಷ್ಟ ಆಗಲಿಲ್ಲ, ಸ್ಟಾರ್ಟಿಂಗೆಲ್ಲ ಸಿಕ್ತು, ಹಾಗಾಗಿ ಹೇಳಿಬಿಟ್ವಿ. ಬಟ್ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ತನಕ ಹುಡುಕೊಂಡು ಹೋಗಬೇಕಾಗ, ಲಾಸ್ಟ್ ಲೊಕೇಶನ್ ತನಕ ಹುಡುಕೊಂಡು ಹೋಗ್ತೀರಾ, ಅವಾಗ ಸಿಕ್ಕಿದ್ರೆ ತುಂಬ ಟೈಮ್ ತಗೊಳೋಗ್ತಾ ಹೋಗುತ್ತೆ. ಅದು ಕೂಡ ಓಕೆ ಫೈನ್, ಎಲ್ಲ ಇದೆ ಎಲಿಮೆಂಟ್ ಇದೆ ಅಂತ. ಬಟ್ ನೀವು ಲಾಸ್ಟ್ ತನಕ ಹುಡುಕಿ ಪ್ರತಿಯೊಂದು ಅರೇದ ಎಲಿಮೆಂಟ್ಸ್ಗಳನ್ನು ಚೆಕ್ ಮಾಡಿ ಎಲ್ಲೂ ನಿಮಗೆ ಎಲಿಮೆಂಟ್ ಸಿಗಲಿಲ್ಲ ಅಂತ ಹೇಳಿದಾಗ then you will be saying that the search was unsuccessful ಅಂತ ರೆಫರ್ ಮಾಡ್ತೀರಾ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಹೇಳ್ತೀವಿ. ಸೊ ಎಂಟೈರ್ ಅರೇ ಚೆಕ್ ಮಾಡಿದ್ದೀರಾ, ಬಟ್ ಲಾಸ್ಟ್ಗೆ ನಿಮಗೆ ಗೊತ್ತಾಯಿತು ಎಟ್ ದ ಎಂಡ್ ಟೈಮ್ ಯು ಕೇಮ್ ಟು ನೋ ದಟ್ there is no such element what we are looking for in the array. So it is just waste of time. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಲೀನಿಯರ್ ಸರ್ಚಲ್ಲಿ ಒಂದು ಕಡೆಯಿಂದ ಎಲಿಮೆಂಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ತುಂಬ ಟೈಮ್ ತಗೊಳ್ತದೆ. ಓಕೆ, ಸೊ ಹಾಗಾಗಿ ಏನು ಮಾಡ್ಬೋದು ನಾವಿಲ್ಲಿ, ಇನ್ ಆರ್ಡರ್ ಟು ಮಿಟಿಗೇಟ್ ದಿಸ್, ಈ ಥರ ತುಂಬ ಟೈಮ್ ತೊಗೊಳ್ಳೋದು ಬೇಡ, ತುಂಬ ಫಾಸ್ಟಾಗಿ ಸರ್ಚಿಂಗ್ ಆಗಬೇಕು ಅಂತ ಹೇಳಿದಾಗ ದೇರ್ ಇಸ್ ಅನದರ್ ಅಪ್ರೋಚ್ ಇಸ್ ಕಾಲ್ಡ್, ದಟ್ ಈಸ್ ಕಾಲ್ಡ್ ಆಸ್ ಬೈನರಿ ಸರ್ಚ್. ಸೊ ಹಾಗಾದ್ರೆ ಬೈನರಿ ಸರ್ಚಲ್ಲಿ ಏನು ಮಾಡ್ತೀವಿ ಇಲ್ಲಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ಅನ್ಆರ್ಡರ್ಡ್ ಅರೇ ಕನ್ಸಿಡರ್ ಮಾಡೋದಿಲ್ಲ, ಹಿಯರ್ ವಿ ವಿಲ್ ಗೋ ವಿತ್ ಆರ್ಡರ್ ಅರೇ. ಆರ್ಡರ್ ಆಗಿರುವಂಥ ಎಲಿಮೆಂಟ್ಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಬೈನರಿ ಸರ್ಚ್ ವರ್ಕ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಎಲಿಮೆಂಟ್ಸ್ಗಳೆಲ್ಲರೂ ಒಂದು ಆರ್ಡರ್ಲಿ ಇರಬೇಕು. ಅದರ ಅಸೆಂಡಿಂಗ್ ಇರ್ಬೋದು, ಡಿಸೆಂಡಿಂಗ್ ಹೇಗೆ ಬೇಕಿರಲಿ ಇರಲಿ, ಬಟ್ ಒಂದು ಆರ್ಡರ್ಲಿ ಇರಬೇಕು, ಇಲ್ಲಾಂದ್ರೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಫಸ್ಟ್ ಕ್ರೈಟೀರಿಯಾ, ಫಸ್ಟ್ ರಿಕ್ವಿಸಿಸ್ಟ್ ಇರಲೇಬೇಕದು. ನೆಕ್ಸ್ಟ್ ಇಲ್ಲಿ ಬೈನರಿ ಸರ್ಚ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ದ ಕಂಪ್ಲೀಟ್ ಏನು ಅರೇ ಇರುತ್ತೆ, ಆ ಅರೇಗೆ ವಿ ವಿಲ್ ಬಿ ಕನ್ಸಿಡರಿಂಗ್ ಫ್ಯೂ ವೇರಿಯೇಬಲ್ಸ್. ಇಲ್ಲಿ ಒಂದು ಲೋ ಅಂತ ಒಂದು ವೇರಿಯೇಬಲ್ ಕನ್ಸಿಡರ್ ಮಾಡ್ತೀವಿ, ಹೈ ಅಂತ ಒಂದು ವೇರಿಯೇಬಲ್ ಕನ್ಸಿಡರ್ ಮಾಡ್ತೀವಿ, ಅದಾದ್ಮೇಲೆ ಮಿಡ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ನ ಕನ್ಸಿಡರ್ ಮಾಡ್ತೀವಿ. ಯೂಸಿಂಗ್ ದೀಸ್ ತ್ರೀ ವೇರಿಯೇಬಲ್ಸ್ ವಿ ವಿಲ್ ಟ್ರೈ ಟು ಫೈಂಡ್ ವೆದರ್ ಅನ್ ಎಲಿಮೆಂಟ್ ವಾಟ್ ವಿ ಆರ್ ಸರ್ಚಿಂಗ್ ಈಸ್ ಪ್ರೆಸೆಂಟ್ ಇನ್ ದ ಅರೇ ಆರ್ ನಾಟ್, ಹುಡುಕ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಬೈನರಿ ಸರ್ಚ್ ಕಂಪ್ಲೀಟ್ಲಿ ಅ ಡಿಫರೆಂಟ್ ಮೆಥಡಾಲಜಿ ಕಂಪೇರ್ಡ್ ಟು ದ ಲೀನಿಯರ್ ಸರ್ಚ್ ಮೆಥಡಾಲಜಿ. In order to understand how binary search will be performed, let us consider an array. Okay, so let us say an array will be having 5 elements. As you can notice on the screen, there are 5 elements: 11, 21, 34, 49 and 66. ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಪ್ರಾಪರ್ಲಿ ಆರ್ಡರ್ಡ್. ಒಂದು ಅಸೆಂಡಿಂಗ್ ಆರ್ಡರ್ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಬೈನರಿ ಸರ್ಚ್ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಯಾವ್ದಾದ್ರು ಒಂದು ಆರ್ಡರ್ ಇರಲೇಬೇಕು, ಸಾರ್ಟೆಡ್ ಆಗಿರಲೇಬೇಕು, ಇಲ್ಲಾಂದ್ರೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿನಾ? ಆ್ಯಂಡ್ ಆಲ್ಸೋ ಐ ರಿಮೈಂಡೆಡ್ ಯು ದಟ್ ನಾವಿಲ್ಲಿ ಸರ್ಚ್ ಮಾಡ್ತೀವಿ ಒಂದು ಎಲಿಮೆಂಟ್ನ. ಸೊ ಲೆಟ್ ಅಸ್ ಸೇ ದ ಸರ್ಚ್ ಎಲಿಮೆಂಟ್ ಈಸ್ 49. ನಾವು ಹುಡುಕುವಂಥ ಎಲಿಮೆಂಟ್ 49. ಎಲ್ಲಿದೆ ಇದು? ಅರೆ ಇದು ಥರ್ಡ್ ಪೊಸಿಷನಲ್ಲಿ ಇದೆ. ಸರಿನಾ? ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು ವಿ ವಿಲ್ ಬಿ ಕನ್ಸಿಡರಿಂಗ್ ಫ್ಯೂ ವೇರಿಯೇಬಲ್ಸ್. ಲೋ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಲೋ ಪೊಸಿಷನ್ ಯಾವುದು? ಇಲ್ಲಿ ಅರೇಲಿ ಲೋವೆಸ್ಟ್ ಪೊಸಿಷನ್ ಅಂತ ಹೇಳಿದ್ರೆ ಏನು? 0th ಪೊಸಿಷನ್, ಅದು ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಲೋ ಇಸ್ ಈಕ್ವಲೆಂಟ್ ಟು ಅರೇ 0th ಪೊಸಿಷನ್ ಆಗಿದೆ, ಇಲ್ಲಿ ಅದನ್ನು ಇಂಡಿಕೇಟ್ ಮಾಡ್ತಿದೆ. ಸಿಮಿಲರ್ಲಿ ಹೈ ಇಸ್ ಈಕ್ವಲೆಂಟ್ ಟು n-1 ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲಿ 5 ಎಲಿಮೆಂಟ್ಸ್ ಇದೆ, 5 - 1 ಅಂತ ಹೇಳಿದ್ರೆ 4. ಹಾಗಾದ್ರೆ ಅರೇ ಇದು 4th ಪೊಸಿಷನ್ ಏನಾಗುತ್ತೆ? ಹೈ ಪೊಸಿಷನ್ ಆಗ್ತದೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನು ಕನ್ಸಿಡರ್ ಮಾಡಬೇಕು? ವಿ ನೀಡ್ ಟು ಕನ್ಸಿಡರ್ ಮಿಡ್ ಅಂತ. ದಟ್ ಐ ವಿಲ್ ಟಾಕ್ ಟು ಯು ಲೇಟರ್ ಆನ್. ಅದು ಅಲಾಂಗ್ ವಿತ್ ದಟ್ ಇನ್ನೊಂದು ಆಲ್ರೆಡಿ ಪ್ರಯರ್ ಯೂಸ್ ಮಾಡುವಂಥ ಒಂದು ವೇರಿಯೇಬಲ್ ಇದೆ, ಲೊಕೇಶನ್ ಅಂತ, LOC. ಸೊ ಸರ್ಚಿಂಗ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಫೈಂಡಿಂಗ್ ದ ಲೊಕೇಶನ್ ಆಫ್ ದ ಎಲಿಮೆಂಟ್ ಅಂತ ರೆಫರ್ ಮಾಡಿದ್ವಿ ನಾವು, ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ಹಾಗಾದ್ರೆ ಇಲ್ಲಿ ಲೊಕೇಶನ್ ಏನು? ನಮಗೆ ಇನ್ನೂ ಎಲಿಮೆಂಟ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ವಿ ನೀಡ್ ಟು ಸ್ಟಾರ್ಟ್ ದ ಪ್ರೊಸೀಜರ್, ಬೈನರಿ ಸರ್ಚಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಿದ್ವಿ. ಹಾಗಾಗಿ ಲೊಕೇಶನ್ ವ್ಯಾಲ್ಯೂನ -1ಗೆ ಸ್ಟಾರ್ಟಿಂಗಲ್ಲಿ ರಿಟೇನ್ ಮಾಡಿರ್ತೀವಿ. ಬೈನರಿ ಸರ್ಚ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೋಸ್ಕರ ಹಿಯರ್ ಐ ಕನ್ಸಿಡರ್ ಅ ಟೇಬಲ್. ಓಕೆ, ಟೇಬಲಲ್ಲಿ ಫಸ್ಟ್ ಕಾಲಮ್ ಅರೇನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೆಕೆಂಡ್ ಕಾಲಮಲ್ಲಿ ಯಾವ್ಯಾವ ವೇರಿಯೇಬಲ್ಸ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಮಿಡಲ್ ಪೊಸಿಷನ್ ಹೇಗೆ ವರ್ಕ್ ಆಗುತ್ತೆ ಅಂತ, ಆಮೇಲೆ ನಾನು ಹುಡುಕುವಂಥ ಎಲಿಮೆಂಟ್ ಯಾವ ಅರೇ ಎಲಿಮೆಂಟ್ ಜೊತೆ ಕಂಪೇರ್ ಆಗ್ತಿದೆ ಅಂತ ಹೇಳಿ ಇನ್ನೊಂದು ಕಾಲಮ್ ತೊಗೊಂಡಿದ್ದೀನಿ. ಲಾಸ್ಟ್ ಕಾಲಮ್ ಲೊಕೇಶನ್ ಅಂತ ಒಂದು ವೇರಿಯೇಬಲ್ ಇತ್ತಲ್ಲ, ಅದರಲ್ಲಿ ಏನು ವ್ಯಾಲ್ಯೂ ಸ್ಟೋರೇಜ್ ಆಗಿದೆ ಅಂತ ಹೇಳಿ ಇಂಡಿಕೇಟ್ ಮಾಡಲಿಕ್ಕೆ ಇಷ್ಟು ಕಾಲಮ್ಸ್ಗಳನ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ವಿತ್ ಅರೇ. ಸೊ ಆಸ್ ಯೂಶುವಲ್ ಅರೇ, ನನ್ನ ಹತ್ರ 5 ಎಲಿಮೆಂಟ್ಸ್ ಇರುವಂಥ ಒಂದು ಅರೇ ಇದೆ. ನೋಟಿಸ್ ಮಾಡ್ಬೋದು ನೀವು, ಸೆಕೆಂಡ್ ರೋ ಅಲ್ಲಿ ಅರೇಲಿ 11 ಅಂತ ಒಂದು ಎಲಿಮೆಂಟ್ ಇದೆ, 21, 34, 49 ಆ್ಯಂಡ್ 66 ಅಂತ ಎಲಿಮೆಂಟ್ಸ್ಗಳಿದೆ. ಸರಿನಾ?
ಅಂಡ್ ಆಲ್ಸೋ ಯು ಕ್ಯಾನ್ ನೋಟಿಸ್ ಹಿಯರ್ ಬಿಲೋ ದಟ್ ಐ ಹ್ಯಾವ್ ಕನ್ಸಿಡರ್ ಲೋ, ಹೈ ಮತ್ತು ಮಿಡ್ ಅಂತ ಹೇಳಿಬಿಟ್ಟು 3 ಬೇರೆ ಬೇರೆ ವೇರಿಯೇಬಲ್ಸ್ಗಳನ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಇನ್ನು ನಾನು ಸರ್ಚಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಗಾಗಿ ಸರ್ಚಿಂಗ್ ಸ್ಟಾರ್ಟ್ ಮಾಡ್ದಲೇ ಇರೋದ್ರಿಂದ ದ ಲೋಯೆಸ್ಟ್ ಪೊಸಿಷನ್ ಇನ್ ದ ಅರೇ ಯಾವುದಪ್ಪ? ಅರೇದು 0th ಪೊಸಿಷನ್. ಸೊ ಹಾಗಾಗಿ ಲೋ ಯಾವುದನ್ನು ಇಂಡಿಕೇಟ್ ಮಾಡ್ತಿದೆ? ಅರೇದು 0th ಪೊಸಿಷನ್ ಇಂಡಿಕೇಟ್ ಮಾಡ್ತಿದೆ. ಅದೇ ತರ ಹೈ ಪೊಸಿಷನ್ ಯಾವುದು? ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಅರೇ ಈಸ್ ಅರೇದ್ 4th ಲೊಕೇಶನ್, ದಟ್ ಈಸ್ n-1th ಲೊಕೇಶನ್ ಅರೇದು, ಅದು ಹೈಯೆಸ್ಟ್ ಪೊಸಿಷನ್. ಸೊ ಹಾಗಾಗಿ ಹೈಯೆಸ್ಟ್ ಪೊಸಿಷನ್ ಯಾವುದು ಅಂತ ಕೂಡ ಇಂಡಿಕೇಟ್ ಮಾಡಿದ್ವಿ, ಸರಿನಾ? ಸೊ ಹಾಗಾಗಿ ನೆಕ್ಸ್ಟ್ ಕಾಲಮ್ ಅನ್ನು ನೋಡ್ಬೋದು ನೀವು. ಲೋ ಇಸ್ ಈಕ್ವಲ್ ಟು 0, ಹೈ ಇಸ್ ಈಕ್ವಲ್ ಟು 4 ಅಂತ ಇಂಡಿಕೇಟ್ ಮಾಡಿದ್ವಿ. ನಾವೇನು ಮಾಡ್ತೀವಿ ಇಲ್ಲಿ ಬೈನರಿ ಸರ್ಚ್ ಅಲ್ಲಿ? ವಿ ವಿಲ್ ಬಿ ಲುಕಿಂಗ್ ಫಾರ್ ದ ಅರೇ ಇನ್ ದ ವಿಲ್ ಬಿ ಲುಕಿಂಗ್ ಔಟ್ ಫಾರ್ ದ ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ ದ ಅರೇತ್ ಮಿಡಲ್ ಪೊಸಿಷನ್. ನಾವು ಲೀನಿಯರ್ ಸರ್ಚ್ ಅಲ್ಲಿ ಏನು ಮಾಡ್ತಿದ್ವಿ? ಒಂದು ಪೊಸಿಷನ್ ಒಂದು ಕಡೆಯಿಂದ ಹುಡ್ಕೊಂಡು ಹೋಗ್ತಿದ್ವಿ, ಎಲಿಮೆಂಟ್ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಿದ್ವಿ. ಬಟ್ ಇಲ್ಲಿ ಹಾಗೆ ಮಾಡೋದಿಲ್ಲ, ಅರೇದು ಮಿಡಲ್ ಪೊಸಿಷನ್ ಇಂದ ಸರ್ಚಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಇನ್ನೊಂದು ವೇರಿಯೇಬಲ್ ಬೇಕು, ಮಿಡ್ ಅಂತ ಒಂದು ವೇರಿಯೇಬಲ್ ಬೇಕಿಲ್ಲಿ. ಸೊ ಏನು ಮಿಡ್ ಅಂತ ಹೇಳಿದ್ರೆ ಏನಪ್ಪ? ಅದು ಮಿಡಲ್ ಪೊಸಿಷನ್ ಅಂತ ನಮಗೆ ಗೊತ್ತಾಗೋದು ಹೇಗೆ? ಅರೇಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಎಲಿಮೆಂಟ್ಸ್ ಇದೆ. 5 ಎಲಿಮೆಂಟ್ಸ್ ಇದ್ದಾಗ ಎರಡನೇ ಪೊಸಿಷನ್ ಇರುವಂತ ಎಲಿಮೆಂಟ್ ಮಿಡಲ್ ಎಲಿಮೆಂಟ್ ಅಂತ ಈಸಿಯಾಗಿ ಹೇಳ್ಬೋದು. ಅದೇ 10 ಎಲಿಮೆಂಟ್ ಇದ್ದಾಗ, 20, 100 ಎಲಿಮೆಂಟ್ ಇದ್ದಾಗ ಹೇಗೆ ಕಂಡುಹಿಡಿಯೋದು? ಸೊ ಅದಕ್ಕೋಸ್ಕರ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಮಿಡಲ್ ಪೊಸಿಷನ್ ಇಸ್ ಈಕ್ವಲ್ ಟು ಲೋ ಪೊಸಿಷನ್ ಪ್ಲಸ್ ಹೈ ಪೊಸಿಷನ್ ಹೋಲ್ ಡಿವೈಡೆಡ್ ಬೈ 2 ಅಂತ ಮಾಡ್ಬಿಡ್ತೀವಿ. ಅವಾಗ ನಮಗೆ ಮಿಡಲ್ ಪೊಸಿಷನ್ ಸಿಗ್ತದೆ, ಸರಿನಾ? ಸೊ ಹಾಗಾದ್ರೆ ನೋಡೋಣ. ಸೊ ಲೋ ಪೊಸಿಷನ್ ಆಲ್ರೆಡಿ ಗೊತ್ತಿದೆ ನಮಗೆ, ಈ ಲೂಪ್ ಅಲ್ಲಿ ಈ ಇಟಿರೇಷನ್ ಅಲ್ಲಿ 0 ಅಂತ. ಹೈ ಪೊಸಿಷನ್ ಕೂಡ ನಮಗೆ ಗೊತ್ತಿದೆ, ಎಷ್ಟು ಅಂತ? 4 ಅಂತ. 0 + 4 is 4, 4 divided by 2 is 2 ಬಂತು. ಸೊ ಹಾಗಾದ್ರೆ ಈ ಲೂಪ್ ಅಲ್ಲಿ ಮಿಡಲ್ ಪೊಸಿಷನ್ ಯಾವುದು? ಮಿಡಲ್ ಪೊಸಿಷನ್ ಈಸ್ ಅರೇತ್ ಸೆಕೆಂಡ್ ಪೊಸಿಷನ್ ಇಸ್ ದ ಮಿಡಲ್ ಪೊಸಿಷನ್. ಓಕೆ, ಮಿಡ್ ಗೊತ್ತಾಯ್ತು. ಈಗ ಮಿಡ್ ಗೊತ್ತಾದ್ಮೇಲೆ ಏನು ಮಾಡಬೇಕು? ನಾವು ಸರ್ಚ್ ಮಾಡುವಂತ ಎಲಿಮೆಂಟ್ ಅರೇದು ಮಿಡಲ್ ಪೊಸಿಷನ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ವಿ ವರ್ ಲುಕಿಂಗ್ ಫಾರ್ 49, ವೆದರ್ 49 is equivalent to 34? ನೋ, 49 is not equal to 34. ಹಾಗಾದ್ರೆ ಏನದು? 49 ಏನಾಗಿದೆ? 49 is greater than 34 ಇದೆ, ಸರಿನಾ? 49 is greater than 34 ಇದೆ. ಸೊ ಹಾಗಾದ್ರೆ ಏನು ಮಾಡಬೇಕೀಗ? 49 ಗ್ರೇಟರ್ ದ್ಯಾನ್ 34 ಇರೋದ್ರಿಂದ ನಾವು ಸರ್ಚಿಂಗ್ ಯಾವ ಕಡೆ ಮಾಡಬೇಕು? 34 ಇಂದು ಲೆಫ್ಟ್ ಸೈಡಿಗೆ ಮಾಡಬೇಕಾ, 34 ಇಂದ ರೈಟ್ ಸೈಡಿಗೆ ಮಾಡಬೇಕಾ? 34ದು ರೈಟ್ ಸೈಡಿಗೆ ಮಾಡಬೇಕು. ಅಂದ್ರೆ ನಮ್ಮ ಸರ್ಚಿಂಗ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ತೀವಿ. ಒಂದು ಪಾರ್ಟ್ ಅರೇದು ಒಂದು ಪಾರ್ಟ್ ನೆಗ್ಲೆಕ್ಟ್ ಮಾಡಿ ಬೇರೆ ಪಾರ್ಟ್ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತಿದೀವಿ. ನಥಿಂಗ್ ಬಟ್ ವಿ ಆರ್ ನ್ಯಾರೋ ಡೌನಿಂಗ್ ಅವರ್ ಸರ್ಚಿಂಗ್ ಲೊಕೇಶನ್ ವರ್ಕಿಂಗ್. ಸರ್ಚಿಂಗ್ ಯಾವ ಕಡೆ ಮಾಡಬೇಕು ಅಂತ ನಾವು ಆದಷ್ಟು ಮಟ್ಟಿಗೆ ರಿಫೈನ್ ಮಾಡ್ತಿದ್ದೀವಿ, ನ್ಯಾರೋ ಡೌನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹುಡುಕುವಂತ ಎಲಿಮೆಂಟ್ ಸಿಗ್ಲಿಲ್ಲ ಇಲ್ಲಿ ನನಗೆ ಫಸ್ಟ್ ಲೂಪ್ ಅಲ್ಲಿ. ಸೊ ಹಾಗಾಗಿ ಲೊಕೇಶನ್ ವ್ಯಾಲ್ಯೂ ಏನಿದೆ ಲಾಸ್ಟ್ ಕಾಲಮ್ ನೋಡಬಹುದು, -1 ರಿಟೇನ್ ಆಗಿರ್ತದೆ. ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಲೊಕೇಶನ್ ವ್ಯಾಲ್ಯೂ -1 ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಇಲ್ಲೂ ಕೂಡ ಲೊಕೇಶನ್ ವ್ಯಾಲ್ಯೂ ನಮಗೆ ಎಲಿಮೆಂಟ್ ಸಿಗ್ಲಿಲ್ಲ. ಸೊ ಹಾಗಾಗಿ ಲೊಕೇಶನ್ ಈಸ್ -1. ಅದಾದ್ಮೇಲೆ ಈಗ ಏನು ಮಾಡ್ತೀವಿ ನಾವು? ಮತ್ತೆ ಸರ್ಚಿಂಗ್ ನಮಗೆ ಎಲಿಮೆಂಟ್ ಸಿಗಲಿಲ್ಲ, ಹಾಗಾಗಿ ಸರ್ಚಿಂಗ್ ನ ಕಂಟಿನ್ಯೂ ಮಾಡಬೇಕು. ಹಾಗಾಗಿ ಇನ್ನೊಂದು ಲೂಪಿಗೆ ಹೋಗ್ತೀವಿ. ಇನ್ನೊಂದು ಲೂಪಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ? ಈಗ ಲೋ ವ್ಯಾಲ್ಯೂ ಇವಾಗ ಚೇಂಜ್ ಆಗ್ತದೆ. ಯಾಕೆ ಲೋ ವ್ಯಾಲ್ಯೂ ಚೇಂಜ್ ಆಗ್ತದೆ? ಬಿಕಾಸ್ ನಾವು ಹುಡುಕುವಂತ ಎಲಿಮೆಂಟ್ 49 ಮಿಡಲ್ ಪೊಸಿಷನ್ ಕಿಂತ ಜಾಸ್ತಿ ಇದೆ. ಮಿಡಲ್ ಪೊಸಿಷನ್ ಅಲ್ಲಿ ಇರುವಂತ ಎಲಿಮೆಂಟ್ ದಟ್ ಇಸ್ 34 ಕಿಂತ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ? ಲೋ ಪೊಸಿಷನ್ ಚೇಂಜ್ ಆಗುತ್ತೆ. ಲೋ ಪೊಸಿಷನ್ ಏನಾಗುತ್ತೆ ಹಾಗಾದ್ರೆ? ಲೋ ಪೊಸಿಷನ್ ವಿಲ್ ಬಿ ಮಿಡ್ +1 ಆಗ್ತದೆ, ಸರಿನಾ? ಸೊ ಹಾಗಾದ್ರೆ ಮಿಡ್ +1 ಅಂತ ಹೇಳಿದ್ರೆ ಏನದು? ಲೋ ಪೊಸಿಷನ್ ಅದು ಆಲ್ರೆಡಿ ಹಳೆ ಇಟಿರೇಷನ್ ಹಳೆ ಲೂಪಿಂಗ್ ಅಲ್ಲಿ ಏನಿತ್ತು? ಮಿಡ್ ವ್ಯಾಲ್ಯೂ ಏನಿತ್ತು? 2 ಇತ್ತು. 2 + 1 ಅಂತ ಹೇಳಿದ್ರೆ ಏನಾಗುತ್ತೆ? ಈಗ 3 ಆಗುತ್ತೆ. ಸೊ ಹಾಗಾದ್ರೆ ನಾವು ವಿಲ್ ಬಿ ಹ್ಯಾವಿಂಗ್ ನ್ಯೂ ಮಿಡಲ್ ಪೊಸಿಷನ್, ವಿಲ್ ಬಿ ಹ್ಯಾವಿಂಗ್ ನ್ಯೂ ಲೋ ಪೊಸಿಷನ್ ಸಿಗ್ತದೆ. ಯಾವುದು ಲೋ ಪೊಸಿಷನ್? ನ್ಯೂ ಲೋ ಪೊಸಿಷನ್. ದ ನ್ಯೂ ಲೋ ಪೊಸಿಷನ್ ಈಸ್ 3 ಅಂತ ಇದೆ, ಸರಿನಾ? ಸೊ ಹಾಗೆ ನಮಗೆ ಲೋ ಪೊಸಿಷನ್ ಸಿಕ್ತು. ಹಾಗೆ ಹೈ ಪೊಸಿಷನ್ ಏನಾದ್ರು ಚೇಂಜ್ ಮಾಡಬೇಕಾ? ನೋ, ಹೈ ಪೊಸಿಷನ್ ಚೇಂಜ್ ಮಾಡ್ಲಿಕ್ಕಿಲ್ಲ. ಬರೀ ಲೋ ಪೊಸಿಷನ್ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ಲೋ ನಾವು ನಿರ್ಧಾರ ಮಾಡಿ ಆಯ್ತು. ಲೋ ವ್ಯಾಲ್ಯೂ 3 ಅಂತ ಇದೆ, ಹೈ ವ್ಯಾಲ್ಯೂ 4 ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಕೊಳ್ಬೇಕು? ನಾವು ವಿ ನೀಡ್ ಟು ಫೈಂಡ್ ಮಿಡಲ್ ವ್ಯಾಲ್ಯೂ ನೋಡ್ಕೊಳ್ಬೇಕು. ಸೊ ಮಿಡ್ ಇಸ್ ಈಕ್ವಲ್ ಟು ಅಗೇನ್ ಲೋ ಪ್ಲಸ್ ಹೈ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. ವಾಟ್ ಈಸ್ ದ ನ್ಯೂ ಲೋ ವ್ಯಾಲ್ಯೂ? ದ ನ್ಯೂ ಲೋ ವ್ಯಾಲ್ಯೂ ಇಸ್ 3. ಹೈ ವ್ಯಾಲ್ಯೂ 4 ಇದು ರಿಟೇನ್ ಆಗಿದೆ, ಏನು ಚೇಂಜ್ ಆಗಿಲ್ಲ. ಸೊ 3 + 4 is 7. 7 divided by 2 is 3 ಅಂತ ಹೇಳ್ತೀವಿ. ನೀವು ಹೇಳ್ಬೋದು ಸರ್ 3 ಪಾಯಿಂಟ್ ಸಮಥಿಂಗ್ ಬರಬೇಕಲ್ವಾ ಸರ್ ಅಂತ ಹೇಳ್ಬೋದು. ಇಲ್ಲ, ಯಾಕೆ ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಯೂಸಿಂಗ್ ಡಿವಿಷನ್ ಆಪರೇಟರ್. ಡಿವಿಷನ್ ಆಪರೇಟರ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ? ಇಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಕೋಶಂಟ್ ಮೇಲೆ, ರಿಮೈಂಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಮಿಡ್ ವ್ಯಾಲ್ಯೂ ಈಸ್ 3 ಬರ್ತಾ ಇದೆ, ಸರಿನಾ? ಹಾಗಾದ್ರೆ ಈಗ ಹೊಸ ಮಿಡ್ ವ್ಯಾಲ್ಯೂ ಸಿಕ್ತು ನೋಡಿ. ಹಳೆ ಇಟಿರೇಷನ್ ಅಲ್ಲಿ ಲೋ ವ್ಯಾಲ್ಯೂ 0 ಇತ್ತು, ಹೈ ವ್ಯಾಲ್ಯೂ 4 ಇತ್ತು, ಮಿಡ್ 2 ಇತ್ತು. ಬಟ್ ಇವಾಗ ಸೆಕೆಂಡ್ ಇಟಿರೇಷನ್ಗೆ ಬಂದಾಗ ನಾವೇನು ಮಾಡ್ಕೊಳ್ತಿದೀವಿ? ನಾವು ಸರ್ಚಿಂಗ್ ಬೇರೆ ತರ ಬೇರೆ ಕಡೆಗೆ
ದಿಕ್ಕನ್ನ ತಪ್ಪಿಸ್ಬಿಟ್ಟಿದ್ದೀವಿ ಈಗ ಸರ್ಚಿಂಗ್ನ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ಹೈಯರ್ ಆರ್ಡರ್ ಕಡೆಗೆ ಹೋಗ್ತಾ ಇದ್ದೀವಿ ನಾವೀಗ. ಸೊ ಹಾಗಾಗಿ ಲೋ ಚೇಂಜ್ ಆಗಿದೆ. ಲೋ ಏನಾಗಿದೆ ಇವಾಗ 3 ಇದೆ, ಆಮೇಲೆ ಹೈ 4 ಇದೆ, ಹೊಸ ಮಿಡ್ ವ್ಯಾಲ್ಯೂ ಸಿಕ್ಕಿದೆ. ಹೊಸ ಮಿಡ್ ವ್ಯಾಲ್ಯೂ ಕೂಡ 3 ಇದೆ ನಮಗೀಗ. ಇವಾಗ ಚೆಕ್ ಮಾಡ್ತೀವಿ, ನಾನು ಹುಡುಕುವಂಥ ಎಲಿಮೆಂಟ್ ಅರೇದು ಮಿಡಲ್ ಪೊಸಿಷನ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾವು ಹುಡುಕುವಂಥ ಎಲಿಮೆಂಟ್ ಯಾವುದು? ನಾವು ಹುಡುಕುವಂಥ ಎಲಿಮೆಂಟ್ ಯಾವುದು? 49 ಇದೆ. 49 ಎಲ್ಲಿದೆ? ಅರೇದ್ ಮಿಡಲ್ ಪೊಸಿಷನಲ್ಲಿ ಇದೆಯಾ? ಎಸ್, ಅರೇದ್ ನ್ಯೂ ಮಿಡಲ್ ಪೊಸಿಷನ್ ಯಾವುದು? ಅರೇ ಥರ್ಡ್ ಪೊಸಿಷನ್. ಸೊ ನಾನು ಹುಡುಕುವಂಥ ಎಲಿಮೆಂಟ್ 49, ಅದು ಅರೇದು ಥರ್ಡ್ ಪೊಸಿಷನಲ್ಲಿ ಇದೆ. 49 ಇದೆ ಅಲ್ಲಿ. ಸೊ ಹಾಗಾಗಿ 49 is equivalent to 49. ಸೊ ಹಾಗಾಗಿ ನಾನು ಹುಡುಕುವಂಥ ಎಲಿಮೆಂಟ್ ನನಗೆ ಸಿಕ್ತು. ಸೊ ಹಾಗಾಗಿ ಏನು ಮಾಡಬೇಕೀಗ? ಐ ನೀಡ್ ಟು ನೋಟ್ ಡೌನ್ ದ ಲೊಕೇಶನ್. ಸೊ ಲೊಕೇಶನ್ ವಿಲ್ ಬಿ 3 ಅಂತ ಆಗ್ತದೆ ಈಗ. ಸರಿನಾ?